ವಿದ್ಯಾರ್ಥಿಗಳೇ, ನಾವು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಬಗ್ಗೆ ಸೆಕೆಂಡ್ ಚಾಪ್ಟ್ರಲ್ಲಿ ಕಲ್ತ್ಕೊಂಡಿದ್ವಿ. ಆ ಒಂದು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನ ಹೇಗೆ ಡೆರಿವೇಟಿವ್ಸ್ ಕಂಡುಹಿಡಿಯೋದು ನೋಡೋಣ ಮೊದಲಿಗೆ. ಆನಂತರ ಈ ಟೈಪ್ಸ್ ಆಫ್ ಡಿಫ್ರೆನ್ಷಿಯೇಷನಲ್ಲಿ ಈ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನ ಕೆಲವೊಂದು ಲೆಕ್ಕಗಳನ್ನ ಹೇಗೆ ಸಿಂಪ್ಲಿಫೈ ಮಾಡೋದು ಮತ್ತು ಆನಂತರ ಹೇಗೆ ಡಿಫ್ರೆನ್ಷಿಯೇಟ್ ಮಾಡೋದು ಅಂತ ಮುಂದೆ ಬರ್ತಕ್ಕಂಥ ವಿಡಿಯೋಸಲ್ಲಿ ನೋಡೋಣ. ಇವತ್ತಿನ ಈ ಕ್ಲಾಸಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಿನ ಡೆರಿವೇಟಿವ್ ನೋಡೋಣ. ಮೊದಲಿಗೆ ನಿಮಗೆ ಗೊತ್ತಿದೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್, ಕಾಸ್ ಇನ್ವರ್ಸ್ ಆಫ್ ಎಕ್ಸ್, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್, ಕೊಸೆಕೆಂಟ್ ಇನ್ವರ್ಸ್ ಆಫ್ ಎಕ್ಸ್, ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್, ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಅಂತ 6 ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದೆ. ನಾನು ಕೆಲವೊಂದನ್ನು ಮಾತ್ರ ಇಲ್ಲಿ ಡಿಸ್ಕಸ್ ಮಾಡ್ತೀನಿ. ಕೆಲವೊಂದು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಿನ ಡೆರಿವೇಟಿವ್ಸ್ನ ಕಂಡುಹಿಡ್ಕೊಳ್ಳೋಣ. ಅದೇ ಥರನೇ ನೀವು ಇನ್ನು ಮಿಕ್ಕಿದ್ದ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಿನ ಡೆರಿವೇಟಿವ್ಸು ಕಂಡುಹಿಡ್ಕೋಬೋದು. ಆನ್ ದಿ ಸೇಮ್ ಲೈನ್ಸ್ ಅದೇ ಥರ ವರ್ಕೌಟ್ ಮಾಡಿದ್ರೆ ನಿಮಗೆ ಸುಲಭವಾಗಿ ನಿಮಗೆ ಅದರ ಡೆರಿವೇಟಿವ್ಸ್ ಗೊತ್ತಾಗುತ್ತೆ. ಯಾಕೆಂದರೆ ನಾವು ಇದನ್ನು ಮುಂದೆ ಬರ್ತಕ್ಕಂಥ ವಿಡಿಯೋಸಲ್ಲಿ ಉಪಯೋಗಿಸ್ಕೋತೀವಿ. ಮುಂದೆ ಬರ್ತಕ್ಕಂಥ ಟಾಪಿಕ್ಸ್ ಅಲ್ಲೂ ಕೂಡ ಉಪಯೋಗಕ್ಕೆ ಬರುತ್ತೆ. ನಂತರ ಇಂಟಿಗ್ರೇಷನ್ ಚಾಪ್ಟ್ರಲ್ಲೂ ಕೂಡ ಇದನ್ನು ಸಾಕಷ್ಟು ಬಾರಿ ಇದನ್ನು ಉಪಯೋಗಿಸ್ಕೋತೀವಿ. ಸೊ ಇಫ್ y is equal to sin inverse of x, then find the derivative of y with respect to x, that is dy by dx. So given y is equal to sin inverse of x, in the second chapter ನೀವು ಕಲ್ತಿದ್ದೀರಾ. ಈ sin inverse of x ನ ಆ ಕಡೆ ತಗೊಂಡೋದ್ರೆ it becomes sin y is equal to x. We know that sin y and sin inverse of x are inverse functions of each other. So sin inverse of x sin yಗೆ ಇನ್ವರ್ಸ್ ಆಗಿ ಕೆಲಸ ಮಾಡುತ್ತೆ. ಸೊ ಸೆಕೆಂಡ್ ಚಾಪ್ಟ್ರಲ್ಲಿ ಕಲ್ತಿರೋ ಒಂದು ಐಡಿಯಾ ಪ್ರಕಾರ, ಸೊ ವೆನ್ ಯು ಮೇಕ್ ದಿ ಸಬ್ಜೆಕ್ಟ್ ಆಸ್ ಎಕ್ಸ್, ಇಟ್ ಬಿಕಮ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ವೈ. ಸೊ ಈ ರೀತಿ ಬಂದಮೇಲೆ ನೀವು ಆಲ್ರೆಡಿ ಈ ಥರದ ಫಂಕ್ಷನ್ಸ್ನ ಹೇಗೆ ಡಿಫ್ರೆನ್ಷಿಯೇಟ್ ಮಾಡೋದು ಅಂತ ಆಲ್ರೆಡಿ ಕಲ್ತಿದ್ದೀರಾ. ಸೊ ಯು ಕ್ಯಾನ್ ಮೇಕ್ ಯೂಸ್ ಆಫ್ ಚೈನ್ ರೂಲ್, ಡಿಫ್ರೆನ್ಷಿಯೇಟ್ ಬೋತ್ ಸೈಡ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. So it looks like sin of something. It is not sin x. Sin x ಅಲ್ಲ ಅದು, sin of y ಅದು. ಸೊ sin yಗೆ sin of something ಅಂತ ಇಟ್ಕೊಳ್ಳೋಣ. sin of something ಅಂದರೆ cos of something into derivative of something. ಆ something y with respect to x ಅಂದರೆ dy by dx is equal to x with respect to x differentiate ಮಾಡಿದ್ರೆ 1. So now make the subject as dy by dx. So dy by dx is equal to 1 by cos y. ಈಗ ನಮಗೆ ಎಲ್ಲನೂ ಎಕ್ಸಲ್ಲಿ ಬರೆದು ಅಭ್ಯಾಸ ಆಗಿರೋದ್ರಿಂದ, ಸೊ ಈ ಕಾಸ್ ವೈನು ಯು ಮೇಕ್ ಯೂಸ್ ಆಫ್ ಸಮ್ ಐಡೆಂಟಿಟೀಸ್ ಟು ರೈಟ್ ಇನ್ ಟರ್ಮ್ಸ್ ಆಫ್ ಎಕ್ಸ್. ಸೊ ಎಕ್ಸಲ್ಲೇ ಬರೆಯೋಣ ಐಡೆಂಟಿಟಿಗಳನ್ನ ಉಪಯೋಗಿಸ್ಕೊಂಡು. ಯು ಹ್ಯಾವ್ ಆಲ್ರೆಡಿ ಸೀನ್, ಇದನ್ನು ಐಡೆಂಟಿಟಿ ನೋಡಿದ್ದೀರಾ. ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಇನ್ ಸೇಮ್ ಟೈಮ್ ಇನ್ ದಿ ಟರ್ಮ್ಸ್ ಆಫ್ ವೈ ಅಲ್ಲಿ ಬರೆದ್ರೆ ಇದನ್ನು ಕಾಸ್ ಸ್ಕ್ವೇರ್ ವೈ ಪ್ಲಸ್ ಸೈನ್ ಸ್ಕ್ವೇರ್ ವೈ ಈಸ್ ಈಕ್ವಲ್ ಟು 1 ಆಗಿರುತ್ತೆ. ಸೊ ಇದರೊಳಗೆ ಕಾಸ್ ವೈ ಕಂಡುಹಿಡ್ಕೊಳ್ಳೋಣ. ಯು ನೋ ದ್ಯಾಟ್ ಕಾಸ್ ಸ್ಕ್ವೇರ್ ವೈ ಈಸ್ 1 ಮೈನಸ್ ಸೈನ್ ಸ್ಕ್ವೇರ್ ವೈ. ಸೊ ಇದರಲ್ಲಿ ಕಾಸ್ ವೈ ಈಸ್ ಈಕ್ವಲ್ ಟು ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ವೈ. ಇದನ್ನು ತೊಗೊಂಬಂದು ಇದರೊಳಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 1 ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ವೈ. ಸೊ ಎಲ್ಲೆಲ್ಲಿ ಕಾಸ್ ವೈ ಇತ್ತೋ ಅಲ್ಲೆಲ್ಲ ನಾವು ಇದನ್ನು ಬರೆದಿದ್ದೀವಿ. ಸೊ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 1 ಬೈ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ವೈ. ಬಟ್ ನಮ್ಗೆ ಆಲ್ರೆಡಿ ಗೊತ್ತಿದೆ ಸೈನ್ ವೈ ಈಸ್ ನಥಿಂಗ್ ಬಟ್ ಎಕ್ಸ್. ಈಗ ತಾನೇ ನೋಡಿದ್ವಿ ಲಾಸ್ಟ್ ಸ್ಲೈಡಲ್ಲಿ. ಸೈನ್ ವೈ ಈಸ್ ನಥಿಂಗ್ ಬಟ್ ಎಕ್ಸ್. ವೇರ್ ಎವರ್ ಸೈನ್ ವೈ ಇಸ್ ದೇರ್, ಯು ಸಬ್ಸ್ಟಿಟ್ಯೂಟ್ ಎಕ್ಸ್. ಸೊ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 1 by root of 1 minus x square. So derivative of sin inverse of x with respect to x is equal to 1 by root of 1 minus x square. ಇದು ನೆನಪಲ್ಲಿ ಇಟ್ಕೊಂಡಿರಬೇಕು, ಯಾಕೆಂದರೆ ಮುಂದೆ ಬರತಕ್ಕಂಥ ಸಾಕಷ್ಟು ಚಾಪ್ಟ್ರಲ್ಲಿ ಇದನ್ನು ಉಪಯೋಗಿಸ್ಕೋತೀವಿ. ಸೊ ನೆಕ್ಸ್ಟ್ ಲೆಕ್ಕ ನೋಡೋಣ. ಇಫ್ y is equal to tan inverse of x, then find the derivative of y with respect to x. On the same lines
ಇಲ್ಲೂ ಕೂಡ ವರ್ಕೌಟ್ ಮಾಡೋಣ. y is equal to tan inverse of x. Make the subject as x is equal to tan y. So differentiate both sides with respect to x. When you differentiate both sides, you get secant square y into dy by dx is equal to 1, because tan x ಆಗಿದ್ರೆ secant square x ಅಂತ ಬರೀತಿದ್ರಿ. ಇದು tan y ಆಗಿರೋದ್ರಿಂದ tan of something, so tan of something secant square of something, but something x ಅಲ್ಲ, ಅದು yಗೆ dy by dx. So that is equal to x ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಬಂದಿದೆ ರೈಟ್ ಸೈಡ್. Again make the subject as dy by dx. So dy by dx is equal to 1 by secant square y. ಇಲ್ಲೂ ಕೂಡ ಅದೇ ರೀತಿ ಮಾಡ್ತಾ ಹೋಗ್ತೀವಿ, ಅಂದರೆ ಎಕ್ಸಲ್ಲಿ ಬರಿತೀವಿ ಆನ್ಸರ್ನ. ಸೊ ಯು ನೋ ದಿ ಐಡೆಂಟಿಟಿ ದ್ಯಾಟ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಥೀಟಾ. ಇದನ್ನು ವೈಯಲ್ಲಿ ಬರೆದ್ರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ವೈ ಇಸ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ವೈ. ಸೊ ಸೆಕೆಂಡ್ ಸ್ಕ್ವೇರ್ ವೈ ಜಾಗದಲ್ಲಿ ಯು ಕ್ಯಾನ್ ರೈಟ್ 1 plus tan square y. Again we know that in this problem tan y is nothing but x. ಇದನ್ನು ತಗೊಂಬಂದು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಯು ಗೆಟ್ dy by dx is equal to 1 by 1 plus x square. So derivative of tan inverse of x with respect to x is equal to 1 by 1 plus x square. Next to y is equal to cosecant inverse of x, then find dy by dx. ಅದೇ ರೀತಿ ಮಾಡ್ತಾ ಹೋಗೋಣ ಈ ಲೆಕ್ಕನು. ಸೊ y is equal to cosecant inverse of x. ಸೊ x is equal to cosecant y. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಲ್ಲಿ ಕಲ್ತಿದ್ದೀರಾ ಇದನ್ನು. ಇಫ್ y is equal to cosecant inverse of x, x becomes cosecant y. Differentiate both sides with respect to x. Cosecant y, cosecant of something, is minus cosecant y into cot y with negative sign. ಸೊ ನೆಗೆಟಿವ್ ಸೈನ್ ಇಂಪಾರ್ಟೆಂಟ್, ಇಲ್ಲಿ ಮೈನಸ್ ಬರೀಲೇಬೇಕಾಗುತ್ತೆ. ಎಲ್ಲೆಲ್ಲಿ ಕೋ ಅಂತ ಬರುತ್ತೋ ಕೊಸೈನ್, ಕೋಟ್ಯಾಂಜೆಂಟ್, ಕೊಸಿಕೆಂಟ್ ಎಲ್ಲೇ ಬಂದರೂ ಅದರ ಡೆರಿವೇಟಿವ್ಸು ನೆಗೆಟಿವ್ ಆಗಿರುತ್ತೆ. ಸೊ ಅದನ್ನು ನೆನಪಲ್ಲಿ ಇಟ್ಕೊಂಡಿದ್ರೆ ಸುಲಭವಾಗಿ ನೀವು ಲೆಕ್ಕಗಳು ಮಾಡ್ಬೋದು. ಮೈನಸ್ ಕೊಸಿಕೆಂಟ್ ವೈ ಇಂಟು ಕಾಟ್ ವೈ, ಬಟ್ ಇಟ್ ಈಸ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ದೇರ್ ಫೋರ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 1. ಅಗೇನ್ ಇಲ್ಲೂ ಕೂಡ ಡಿ ವೈ ಬೈ ಡಿ ಎಕ್ಸ್ನ ಸಬ್ಜೆಕ್ಟ್ ಮಾಡ್ಕೊಳ್ಳೋಣ, ಬಿಕಾಸ್ ವಿ ಆರ್ ಫೈಂಡಿಂಗ್ ಡಿ ವೈ ಬೈ ಡಿ ಎಕ್ಸ್. ಸೊ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 1 ಬೈ ಮೈನಸ್ ಕೊಸಿಕೆಂಟ್ ವೈ ಇಂಟು ಕಾಟ್ ವೈ. ಸೊ ಅಗೇನ್ ವಿ ಮೇಕ್ ಯೂಸ್ ಆಫ್ ಐಡೆಂಟಿಟಿ ಕಾಟ್ 1 ಪ್ಲಸ್ ಕಾಟ್ ಸ್ಕ್ವೇರ್ ವೈ ಇಸ್ ಈಕ್ವಲ್ ಟು ಕೊಸಿಕೆಂಟ್ ಸ್ಕ್ವೇರ್ ವೈ. ಇದರೊಳಗೆ ಕಾಟ್ ವೈ ಅಂದರೆ ಏನು ನೋಡೋಣ. ಸೊ ಕಾಟ್ ಸ್ಕ್ವೇರ್ ವೈ ಇಸ್ ಈಕ್ವಲ್ ಟು ಕೊಸಿಕೆಂಟ್ ಸ್ಕ್ವೇರ್ ವೈ ಮೈನಸ್ 1. ಸೊ ಕಾಟ್ ವೈ ಇಸ್ ಈಕ್ವಲ್ ಟು ರೂಟ್ ಆಫ್ ಕೊಸಿಕೆಂಟ್ ಸ್ಕ್ವೇರ್ ವೈ ಮೈನಸ್ 1. ಇದನ್ನು ತೊಗೊಂಬಂದು ಇದರೊಳಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 1 ಹೋಲ್ ಡಿವೈಡೆಡ್ ಬೈ ಕೊಸಿಕೆಂಟ್ ವೈ ಇಂಟು ರೂಟ್ ಆಫ್ ಕೊಸಿಕೆಂಟ್ ಸ್ಕ್ವೇರ್ ವೈ ಮೈನಸ್ 1. ಬಟ್ ಕೊಸಿಕೆಂಟ್ ವೈ ಇನ್ ದಿಸ್ ಪ್ರಾಬ್ಲಮಲ್ಲಿ ನೋಡಿದ್ದೀವಿ, ಈ ಲೆಕ್ಕದಲ್ಲಿ ಕೊಸಿಕೆಂಟ್ ವೈ ಇಸ್ ಈಕ್ವಲ್ ಟು ಎಕ್ಸ್. ಎಲ್ಲೆಲ್ಲಿ ಕೊಸಿಕೆಂಟ್ ವೈ ಇರುತ್ತೋ ಅಲ್ಲೆಲ್ಲ ಎಕ್ಸ್ ಹಾಕೋಣ. ಸೊ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 1 ಬೈ ಎಕ್ಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಆಯಿತು. ಸೊ ಡೆರಿವೇಟಿವ್ ಆಫ್ cosecant inverse of x with respect to x is equal to minus 1 whole divided by x root of x square minus 1. ಸೊ ಈ ರೀತಿ ಎಲ್ಲ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಿನ ಡೆರಿವೇಟಿವ್ಸ್ನ on the same basis you can find out the other 3 inverse trigonometric functions. So we have already seen derivative of sin inverse of x is equal to 1 by root of 1 minus x square. Similarly, derivative of cos inverse of x with respect to x is minus 1 by root of 1 minus x square. Derivative of tan inverse of x with respect to x is equal to 1 by 1 plus x square. Derivative of cosecant inverse of x with respect to x is equal to minus 1 by x root of x square minus 1. Derivative of secant inverse of x
with respect to x is equal to 1 by x root of x square minus 1. Last again, derivative of cot inverse of x is equal to minus 1 divided by 1 plus x square. ಸೊ ಈ 6 ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಿನ ಡೆರಿವೇಟಿವ್ಸ್ನ ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಮುಂದಿನ ಲೆಕ್ಕಗಳು ಇದು ನೆನಪಲ್ಲಿದ್ದರೆ ಈ ಫಾರ್ಮುಲೆಗಳನ್ನ ಉಪಯೋಗಿಸ್ಕೊಂಡು ಮುಂದಿನ ಲೆಕ್ಕಗಳನ್ನ ಅತ್ಯಂತ ಸುಲಭವಾಗಿ ನಾವು ಸಾಲ್ವ್ ಮಾಡ್ಬೋದಾಗತ್ತೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಕೆಲವೊಂದು ಲೆಕ್ಕಗಳನ್ನ ಈ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನ ಡೆರಿವೇಟಿವ್ಸ್ನ ಯೂಸ್ ಮಾಡಿ ಹಾಗೂ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ ಆನಂತರ ಡೆರಿವೇಟಿವ್ಸ್ ಕಂಡಿಡಿಯೋ ಲೆಕ್ಕಗಳು ಇರುತ್ತೆ. ಸೊ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ.